ಪ್ರತಿದಿನ ಆಯುರ್ವೇದ ಬಳಕೆ ಮಾಡಿದ್ರೆ ಹೀಟ್ ಆಗಿಬಿಡುತ್ತೆ ಇಲ್ಲ ಶೀತ ಆಗಿಬಿಡುತ್ತೆ ಅನ್ನೋ ಒಂದು ಮಿಸ್ಕನ್ಸೆಪ್ಷನ್ ಅಲ್ಲಿ ಜನ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀವಿ? ದಿವಸ ಸ್ಕೂಲ್ಗೆ ಹೋದರೆ ದೇವ್ರ ಪೂಜೆ ಮಾಡೋಕ್ಕೆ ಟೈಮ್ ಇರಲ್ಲ ಅಲ್ವಾ? ದಿವಸ ಊಟ ಮಾಡ್ತಾ ಇದ್ರೆ ಹಸುವಿನ ಮಹತ್ವ ಗೊತ್ತಾಗೋದಿಲ್ಲ. ಸೊ ಅವೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಲೈಫಲ್ಲಿ. ತೀರ್ಥ ತೊಗೊಂಡ್ರೆ ಶೀತನೂ ಆಗಬೇಕು, ಮಂಗಳಾರತಿ ತೊಗೊಂಡ್ರೆ ಉಷ್ಣನೂ ಆಗಬೇಕು. ಹಿಂಗೆ ತೊಗೊಂಡಾಗ ಕೈ ಸುಟ್ಟಾಗ ಹೆಂಗೆ ಮಂಗಳಾರತಿ ತೊಗೋಬೇಕು ಹುಷಾರಾಗಿ ಅನ್ನೋ ಜವಾಬ್ದಾರಿ ನಮಗೆ ಬರುತ್ತೆ. ಸೊ ದೇರ್ ಇಸ್ ನೋ ಗೇನ್ ವಿತೌಟ್ ಪೇನ್. ಯಾರಿಗೋ ಒಬ್ರಿಗೆ ಶೀತ ಆಯಿತು ಒಬ್ರಿಗೆ ಉಷ್ಣ ಆಯಿತು ಅಂದಾಗ ಅವೆಲ್ಲ ಪಾರ್ಟ್ ಆಫ್ ಲೈಫ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಯಾರೋ ಗಾಡಿ ಸೈಕಲ್ ಶುರು ಮಾಡಿದ್ರು ಬಿದ್ದೋಗ್ಬಿಟ್ರಂತೆ ಅಂದರೆ ಒಂದ್ಸಲಿ ಸೈಕಲ್ ತೊಗೊಂಡು ಬಿದ್ದು ಆಕ್ಸಿಡೆಂಟ್ ಮಾಡ್ಬಿಟ್ಟು ಮುಂದೆ ಸೈಕಲ್ ಹೊಡಿಬಾರ್ದ, ಗಾಡಿಗೆ ಪ್ರಮೋಟ್ ಆಗಬಾರ್ದ, ನಾಳೆ ಬೆಳಗ್ಗೆ ವಿಮಾನ ಹಾರಿಸಬಾರ್ದ, ಅದು ಯಾವುದೂ ಚರ್ಚೆನೇ ಅಲ್ಲ. ಸಮಸ್ಯೆಗಳು ಖಂಡಿತ ಬಂದೇ ಬರುತ್ತೆ. ಒಬ್ಬೊಬ್ಬರಿಗೆ 2-3% ಅವೆಲ್ಲ ಇಗ್ನಿಷನ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಅದನ್ನು ಸರಿ ಮಾಡ್ಕೊಳ್ಬೇಕು. ಅದಕ್ಕೆ ಆಪ್ತ ಸಮಾಲೋಚನೆ ಅಂತೀವಿ, ಕೌನ್ಸಿಲಿಂಗ್ ಅಂತೀವಿ, ಆಪ್ತೋಪದೇಶ ಅಂತೀವಿ, ಸರಿಯಾದಂತಹ ಮಾರ್ಗದರ್ಶನ ಅಂತೀವಿ. ಗುರಿ ಇದ್ದಾಗ, ಗುರು ಚೆನ್ನಾಗಿದ್ದಾಗ ಚಿಕಿತ್ಸಾತ್ಮಕ ಸಾಫಲ್ಯ ಸದಾಕಾಲ ಸರ್ವಕಾಲ ಸರ್ವರಿಗೂ ಸಿದ್ಧ. ಸರ್, ಈಗ ಕೊನೆಯದಾಗಿ ಒಂದು ಪ್ರಶ್ನೆ ಏನು ಅಂತಂದರೆ, ಆಯುರ್ವೇದ ಅಂತ ಅನ್ನೋದು ಎಷ್ಟು ಬೇಗ ನಾವೊಂದು ಲೈಫ್ ಸ್ಟೈಲ್ ಆಗಿ ರೂಢಿಸ್ಕೊತೀವೋ ಅಷ್ಟು ಒಳ್ಳೆಯದು. ಬಟ್ ಆ ಒಂದು ಲೈಫ್ ಸ್ಟೈಲ್ ಆಗಿ ರೂಢಿಸ್ಕೋಬೇಕು ಅಂತ ಅಂದರೆ ಇನಿಷಿಯಲ್ ಸ್ಟೆಪ್ಸ್ ಏನು? ಮನಸ್ಥಿತಿ, ಮನೆಯ ಸ್ಥಿತಿ, ಪರಿಸ್ಥಿತಿ, ಸರ್ವತೋಮುಖವಾಗಿ ನಮ್ಮ ಆಯುರ್ವೇದ ಅರ್ಥಾತ್ ನಮ್ಮೆಲ್ಲರದು ಅಂತ ತಗೊಂಡಾಗ ಆಯುರ್ವೇದ ಹಾಸು ಹೊಕ್ಕಾಗಿ ನಮ್ಮ ಮನೆಯಲ್ಲಿ ಬೇರೂರಿದೆ. ಅದು ಪ್ರಜ್ವಲಿಸಿ ಚೆನ್ನಾಗಿ ನಂದಾದೀಪವಾಗಿ ಬೆಳೆದು ತುಂಬ ದೊಡ್ಡ ಹಂತದಲ್ಲಿ ಒಂದು ಆಲದ ಮರದ ರೀತಿಯಲ್ಲಿ ಎಲ್ಲರಿಗೂ ಶೆಲ್ಟರ್ ಕೊಡ್ತಕ್ಕಂಥ ಸಾಧ್ಯತೆ 100% ಇದೆ. ಓಕೆ, ನ್ಯಾಚುರಲ್ ಆಗಿ ಇದ್ದಷ್ಟು ಒಳ್ಳೆಯದು ಅಂತ ಹೇಳಿದ್ದೀರಾ. ಸೊ ನಮ್ಮ ಲೈಫ್ ಅಟ್ ನೇಚರ್ನ ಒಮೆಗಾ 3X ಮತ್ತು ಗ್ಯಾಸ್ಟ್ರೋ X ಮತ್ತು ಜಿಂಜರ್ ಹನಿ. ಸೊ ಜಿಂಜರ್ ಹನಿ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಯೂಶಲಿ ಹನಿ ನೋಡಿರ್ತೀವಿ, ಜಿಂಜರ್ ನೋಡಿರ್ತೀವಿ. ಸೊ ನಮ್ಮ ಒಂದು ಪಶ್ಚಿಮ ಘಟ್ಟದಿಂದ ಒಂದು ತುಂಬ ನ್ಯಾಚುರಲ್ ಆಗಿ ಕೆಮಿಕಲ್ ಫ್ರೀ ಆಗಿ ಈ ಒಂದು ಹನಿನ ಸೋರ್ಸ್ ಮಾಡಿ ಅದ್ರ ಜೊತೆ ಜಿಂಜರ್ನು ಸಹ ಮಿಕ್ಸ್ ಮಾಡಿ ಈ ಒಂದು ಹನಿನ ಮಾಡಿದ್ದೀವಿ. ಸೊ ಈ 3 ಪ್ರಾಡಕ್ಟ್ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಾಣಿಕೆ. ಸರ್ವೇ ಸಂತು ಸುಖಿನಃ, ಸರ್ವೇ ಸಂತು ನಿರಾಮಯ. ಆಮಯ ಅಂದರೆ ಕಾಯಿಲೆ ಬರಬಾರ್ದು ಅಂದರೆ ಓಕೆ, ಹನಿ ಯಾವತ್ತೂ ಒಬ್ಬ ಶ್ರೀ ಸಾಮಾನ್ಯ ಹತ್ರ ಇರಬೇಕು. ಓಕೆ.